ಜ್ಯೋತಿ ಸರ್ಕಲ್ ಬಳಿಯ ಡಾನ್ ಬಾಸ್ಕೋದಲ್ಲಿ ತಾರೀಕು 21 ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ 15ನೇ ಸರ್ವ ಸದಸ್ಯರ ಮಹಾಸಭೆಯನ್ನು ಆಯೋಜಿಸುತ್ತೇವೆ. ಸಭೆಯನ್ನು ಆಯೋಜಿಸುತ್ತೇವೆ. ವೇದಿಕೆ 2008ರಲ್ಲಿ ಪ್ರಾರಂಭ ಆದದ್ದು. ನಾನು ಫೌಂಡರ್ ಅಧ್ಯಕ್ಷನಾಗಿ ಮ್ಯಾಕ್ಸಿಮ್ ಡಿಸಿಲೋ ಇದ್ದೆ. ಈಗ ಯಶೋಧರ್ ಅಂತ MK ಯಶೋಧರ್ ಅಧ್ಯಕ್ಷರಾಗಿದ್ದಾರೆ. ಜೋ ಮಾರ್ಡಿಸ್ ಉಪ ವೈಸ್ ಪ್ರೆಸಿಡೆಂಟ್, ರೊನಾಲ್ಡ್ ಸಿಲ್ವಾ ಕಾರ್ಯದರ್ಶಿಯಾಗಿದ್ದಾರೆ. ನಾವು 2008ರಿಂದ ಮಾಡಿದ ಸಭೆ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ 2012ರಲ್ಲಿ ಕಾನೂನಾಗಿದೆ. ಮೂಲ್ಗೇನಿ ಯಾವ ಥರ ಹೊಂದುವವರು ಮೂಲದಿಂದ ಈಗ ನಮ್ಮ ಕಾನೂನಿನಲ್ಲಿ ಬರೆದಿದ್ದಾರೆ. ಮೂಲ್ಗೇನಿ ಚೀಟಿ ಇದ್ದವರು ಏನು ಅಡೆತಡೆ ಇಲ್ಲದರೆ 500% ಗೇನಿಯ, ಇಲ್ಲದಿದ್ದರೆ 1000% ಗೇನಿಯ ಅದನ್ನು ಕೊಟ್ಟು ಹಕ್ಕನ್ನು ಪಡ್ಕೊಳ್ಬಹುದಂತ ಟ್ರಿಬ್ಯುನಲ್ನಲ್ಲಿ ನಮಗೆ ಕಾನೂನಲ್ಲಿ ಆದೇಶ ಮಾಡಿದ್ದಾರೆ. ಆ ಕಾನೂನನ್ನು ರೂಲ್ಸ್ ಆಗಿದೆ. ಅದಕ್ಕೆ ಇಂಪ್ಲಿಮೆಂಟ್ ಮಾಡುವಾಗ ಮೂಲದಾರರು ಅಡೆತಡೆ ತಂದಿದ್ದಾರೆ. ಅದನ್ನು ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಹಾಕಿ ಅದಕ್ಕೆ ವಿಚಾರಣೆ ಆರ್ಗ್ಯುಮೆಂಟ್ ಆಗಿ 2023ರಲ್ಲಿ ನಮಗೆ ಜಡ್ಜ್ಮೆಂಟ್ ಬಂದಿದೆ. ಕೃಷ್ಣ ದೀಕ್ಷಿತ್ರವರ ನ್ಯಾಯಾಲಯದಲ್ಲಿ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟ್ ಪ್ರಕಾರ ಮೂಲ್ಗೇನಿ ತಲಾಂತರದಿಂದ ಬ್ರಿಟಿಷರ ಇದರಿಂದ ಬಂದದ್ದು. ಹಾಗಾಗಿ ಮೂಲ್ಗೇನಿ ಯಾರು ಇದ್ದಾರೆ ಅವರೇ ಓನರ್. ಅದಕ್ಕೋಸ್ಕರ ಆ ಏನು ಬರೆದಿದ್ದಾರೆ ಕಾನೂನಲ್ಲಿ ಪರಿಹಾರವನ್ನು ಕೊಟ್ಟು, ಇಲ್ಲದಿದ್ದರೆ ಯಾರು ಹಕ್ಕು ಸಾಬೀತುಪಡಿಸಲಿಕ್ಕೆ ಅಂದರೆ ಮೂಲದಾರರು ಇಲ್ಲದಿದ್ದರೆ ಏನಾದರೂ ಅಡೆತಡೆ ಇದ್ದರೆ ಅದನ್ನು ಗೌರ್ಮೆಂಟ್ ಟ್ರೆಜರಿಗೆ ಕಟ್ಟಿ ಪ್ರೂವ್ ಮಾಡಿ ನೀವು ನಿಮ್ಮ ಹಕ್ಕನ್ನು ಪಡ್ಕೊಳ್ಬೋದು ಅಂತ ಬಂದಿದೆ ಕಾನೂನಿನಲ್ಲಿ. ಇದು ತೀರ್ಪು ಬಂದಿದೆ. ಆ ತೀರ್ಪಿಗೆ ಮೂಲದಾರರು ಪುನಃ ಅಪೀಲ್ ಹೋಗಿದ್ದಾರೆ. ಅದು ಈಗ ನ್ಯಾಯಾಲಯದಲ್ಲಿದೆ. ಆ ನ್ಯಾಯಾಲಯದಲ್ಲಿ ಈಗ 2 ವರ್ಷ ಆಯಿತು. ಅದನ್ನು ವಿಚಾರಣೆ ಮುಖ್ಯ ನ್ಯಾಯಮೂರ್ತಿ ಮತ್ತು ಇನ್ನೊಬ್ಬರು ಡಿವಿಷನಲ್ ಬೆಂಚಿಗೆ ತಗೊಳ್ಬೇಕಂತ ಇದೆ. ಆದರೆ ಈ ಡಿವಿಷನಲ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಇನ್ನೊಬ್ಬರು ಬೆಂಚ್ ರೆಡಿ ಆಗಿಲ್ಲದ್ರಿಂದ ಇಷ್ಟರವರೆಗೆ ಇನ್ನೂ ವಿಚಾರಣೆಗೆ ಬರಲಿಲ್ಲ. ಈಗ ನಾವು ಕಾಯ್ತಾ ಇದ್ದೇವೆ. ಅದನ್ನು ಯಾವಾಗ ಒಂದು ವಿಚಾರಣೆ ಮಾಡಿ ನಮಗೆ ಹಕ್ಕನ್ನು ಸಾಧ್ಯಪಡಿಸಬೇಕಂತ ನಾವು ಕಾಯ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಮಹಾಸಭೆಯನ್ನು 21ರಂದು 10 ಗಂಟೆಗೆ ಜಾನ್ ಹಾಲ್ನಲ್ಲಿ ಆಯೋಜಿಸಿರ್ತೇವೆ. ಅದಕ್ಕೆ ಎಲ್ಲರೂ ಮೂಲ್ಗೇನಿಗೆ ಸಂಬಂಧಪಟ್ಟ ಒಕ್ಕಲುಗಳು ಬಂದು ಸಹಕಾರ ಕೊಡಬೇಕಾಗಿ, ಮತ್ತು ಪತ್ರಿಕಾ ಮಾಧ್ಯಮದವರು ಇದಕ್ಕೆ ಆದಷ್ಟು ಜಾಹೀರಾತು ಅಂದರೆ ಸಂಖ್ಯೆಯಲ್ಲಿ ಒಂದು ಇದರ ಬಗ್ಗೆ ವಿವರಣೆ ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.